10ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 3 ಸದ್ದು ಮಾಡದಿರು ಪ್ರಶ್ನೋತ್ತರಗಳು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ಸದ್ದು ಮಾಡದಿರು. ಕವಿತೆಯ ಆಕಾರ ಕೃತಿ ಡ್ಯಾಶ್. ಉತ್ತರ ಬೊಗಸೆ. ಸದ್ದು ಮಾಡದಿರು ಕೃತಿಯ ಆಕಾರ ಕೃತಿ ಬೊಗಸೆ. 2. ಸಿಪಿಕೆ ಅವರ ಪೂರ್ಣ ಹೆಸರು ಡ್ಯಾಶ್. ಉತ್ತರ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್. ಸಿಪಿಕೆ ಅವರ ಪೂರ್ಣ ಹೆಸರು ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್. 3. ತಿಮಿರ ಪದದ ಅರ್ಥ ಡ್ಯಾಶ್. ಉತ್ತರ ಕತ್ತಲೆ ಅಜ್ಞಾನ. ತಿಮಿರ ಪದದ ಅರ್ಥ ಕತ್ತಲೆ ಅಜ್ಞಾನ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ತಿಮಿರಕ್ಕೆ ವೈರಿ ಯಾವುದು? ಉತ್ತರ ತಿಮಿರಕ್ಕೆ ವೈರಿ ದೀಪ. ಪ್ರಶ್ನೆ 2. ಕವಿ ಮಾನವನ ಬದುಕು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ಉತ್ತರ ಇಬ್ಬನಿಯು ಸೂರ್ಯನ ಕಿರಣಗಳು ತಾಗಿದಾಗ ಮೌನವಾಗಿ ಕರಗಿ ಮಾಯವಾಗುತ್ತದೆ. ಹಾಗೆಯೇ ಮಾನವನ ಬದುಕು ಇರಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 3. ತಮ್ಮ ಕರ್ತವ್ಯವನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ಉತ್ತರ ತಮ್ಮ ಕರ್ತವ್ಯವನ್ನು ಶಾಂತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳ್ಯಾವುವು? ಉತ್ತರ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿಯು ಕಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಕರಗಿ ಕಾಣದಾಗುತ್ತದೆ. ದೀಪದೆದುರಿಗೆ ಕತ್ತಲು ನಿಶ್ಶಬ್ದವಾಗಿ ಸರಿಯುತ್ತದೆ. ರವಿ ಕಿರಣಗಳಿಗೆ ಇಬ್ಬನಿ ಮೌನವಾಗಿ ಕರಗಿ ನೀರಾಗುತ್ತದೆ. ಯಾವುದೇ ಶಬ್ದ ಮಾಡದೆ ಹಡಗು ರೇವನ್ನು ಸೇರುತ್ತದೆ ಎಂಬ ಹೋಲಿಕೆಗಳನ್ನು ನೀಡಿದ್ದಾರೆ. ಪ್ರಶ್ನೆ 2. ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳ್ಯಾವುವು? ಉತ್ತರ ಹಸಿ ಸೌದೆಯು ಉರಿಯುವಾಗ ಬುಸುಕುಟ್ಟುವ ಸದ್ದು ಮಾಡುತ್ತದೆ. ಪಟಾಕಿ ಮುಂತಾದ ಸಿಡುಮದ್ದಿಗಳಿಗೆ ಗಿಳಿ ಜಾಗಿದೊಡನೆ ಸಿಡಿದು ಆರ್ಭಟಿಸುತ್ತದೆ. ಈ ಸದ್ದು ಗದ್ದಲಗಳಿಂದ ಯಾವ ಪ್ರಯೋಜನವೂ ಇಲ್ಲ, ಅವು ಉರಿದು ನಾಶವಾಗುವುದು ತಪ್ಪುವುದಿಲ್ಲ ಎಂಬುವುದು ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳು. ಪ್ರಶ್ನೆ 3. ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ? ಉತ್ತರ ಕರ್ಪೂರದ ಕೆಲಸ ಉರಿಯುವುದು, ಬೆಳಕು ಬೀರುವುದು. ಸದ್ದು ಗದ್ದಲವಿಲ್ಲದೆ ಅದು ಶಾಂತ ರೀತಿಯಿಂದ ಬೆಳಗಿ ಉರಿದು ಕರಗಿ ತನ್ನ ಪಾಡಿನ ಕೆಲಸವನ್ನು ಪೂರೈಸುತ್ತದೆ. ಪ್ರಶ್ನೆ 4. ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಉತ್ತರ ಕರ್ಪೂರವು ಯಾವ ರೀತಿಯ ಸದ್ದು ಗದ್ದಲವನ್ನು ಮಾಡುವುದಿಲ್ಲ. ತನ್ನಷ್ಟಕ್ಕೆ ಉರಿದು ಬೆಳಕು ಬೀರಿ ಕಾಣದಾಗುತ್ತದೆ. ಅದೇ ರೀತಿ ಮಾನವನ ಬದುಕು ಶಾಂತ ರೀತಿಯಿಂದ ಸದ್ದು ಗದ್ದಲವಿಲ್ಲದೆ ತನ್ನ ಕರ್ತವ್ಯವನ್ನು ಮುಗಿಸಬೇಕು. ಕೂಗಾಡಿದರೆ ಹಾರಾಡಿದರೆ ಏನೂ ಸಿಗುವುದಿಲ್ಲ. ಆದ್ದರಿಂದ ಮಾನವನ ಬದುಕು ಕರ್ಪೂರದಂತೆ ಇರಬೇಕು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು? ಉತ್ತರ ಸದ್ದು ಮಾಡದಿರು ಕವಿತೆಯು ಗದ್ದಲ ಮತ್ತು ಕೂಗಾಟದಿಂದ ದೂರವಿರಲು ಹೇಳುತ್ತದೆ. ಶಾಂತಿಯುತವಾಗಿ ಬದುಕುವುದು ಮತ್ತು ಯಾವುದೇ ಪ್ರಚಾರ ಅಥವಾ ಗದ್ದಲವಿಲ್ಲದೆ ನಮ್ಮ ಕಾರ್ಯಗಳನ್ನು ಮಾಡಬೇಕು ಎಂದು ತಿಳಿಸುತ್ತದೆ. ಕರ್ಪೂರವು ತಟ್ಟೆಯಲ್ಲಿ ಸದ್ದಿಲ್ಲದೆ ಕರಗುವಂತೆ ನಾವು ನಮ್ಮ ಕರ್ತವ್ಯವನ್ನು ಶಾಂತಿಯಿಂದ ಮತ್ತು ಯಾವುದೇ ಅಹಂಕಾರವಿಲ್ಲದೆ ಪೂರೈಸಬೇಕೆಂಬ ಸಂದೇಶವನ್ನು ಸ್ಪಷ್ಟಪಡಿಸುತ್ತದೆ. ವ್ಯರ್ಥವಾದ ಕೂಗಾಟ ಮತ್ತು ಅಹಂಕಾರದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಸೂರ್ಯನ ಕಿರಣಗಳಿಗೆ ಮಂಜಿನ ಹನಿಯು ಸದ್ದಿಲ್ಲದೆ ಕರಗುವಂತೆ ನಾವು ನಮ್ಮಲ್ಲಿರುವ ಸಿಡುಕು ಮತ್ತು ಅಹಂಕಾರವನ್ನು ತೊರೆದು ಸರಳತೆ ಮತ್ತು ಸಜ್ಜನಿಕೆಯನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಕವಿತೆಯ ಅಂತಿಮ ಮತ್ತು ಪ್ರಮುಖ ಸಂದೇಶವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಕವಿತೆಯು ಶಾಂತಿ, ಸಜ್ಜನಿಕೆ ಮತ್ತು ಮೌನದಲ್ಲಿ ಕರ್ತವ್ಯ ನಿರ್ವಹಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ವ್ಯರ್ಥವಾದ ಅಬ್ಬರ ಮತ್ತು ಸಿಡುಕನ್ನು ತೊರೆದು ಒಂದು ಅರ್ಥಪೂರ್ಣ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖವನ್ನು ನೀಡುತ್ತದೆ ಏಕೆ? ಉತ್ತರ ಶಾಂತಿಯು ಹೆಚ್ಚು ಸುಖವನ್ನು ನೀಡುತ್ತದೆ, ಏಕೆಂದರೆ ಶಾಂತ ಮನಸ್ಸು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ನಮ್ಮ ಕೆಲಸಗಳ ಮೇಲೆ ಗಮನ ಹರಿಸಲು ಮತ್ತು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡು ಸುಖವಾಗಿರಬಹುದು. ನಾವು ಗದ್ದಲದಿಂದ ದೂರ ಇರುವಾಗ ನಮ್ಮ ಆಲೋಚನೆಗಳು, ನಮ್ಮ ಆಸೆಗಳು ನಾವು ತಿಳಿದುಕೊಳ್ಳಬಹುದು. ಇದರಿಂದ ನಮ್ಮ ಅಂತರಂಗದ ಬೆಳವಣಿಗೆ ಸಾಧ್ಯವಾಗುತ್ತದೆ.
ಆದರೆ ಗದ್ದಲದಲ್ಲಿ ನಮ್ಮ ಮನಸ್ಸು ಗೊಂದಲ, ಒತ್ತಡ ಮತ್ತು ಕಿರಿಕಿರಿಯಿಂದ ತುಂಬಿರುತ್ತದೆ. ಹೆಚ್ಚು ಗದ್ದಲ ಮತ್ತು ಒತ್ತಡವು ನಮ್ಮ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ರಕ್ತದೊತ್ತಡ ಹೆಚ್ಚಾಗಬಹುದು, ನಿದ್ದೆ ಕಡಿಮೆಯಾಗಬಹುದು. ಗದ್ದಲವು ಒಂದು ತಾತ್ಕಾಲಿಕ ಸಂತೋಷವನ್ನು ನೀಡಬಹುದು, ಆದರೆ ಶಾಂತಿಯು ದೀರ್ಘಕಾಲದ ಸುಖ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಮುಖ್ಯ ಪ್ರಶ್ನೆ 5 ಸಂದರ್ಭದೊಡನೆ ವಿವರಿಸಿ. ವಾಕ್ಯ 1 ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು. ಆಯ್ಕೆ ಈ ವಾಕ್ಯವನ್ನು ಸಿ.ಪಿ. ಕೃಷ್ಣಕುಮಾರ್ ಅವರು ಬರೆದಿರುವ ಬೊಗಸೆ ಎಂಬ ಕೃತಿಯಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಈ ಮಾತನ್ನು ಕವಿಯು ಹೇಳಿದ್ದಾರೆ. ನಾವು ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಬಾಳಬೇಕು. ಹಾಗೆ ಮಾನವನಾಗಿ ನಮ್ಮ ಕಾರ್ಯವನ್ನು ಮಾಡಿ ಮುಗಿಸಬೇಕು. ದೀಪದ ಎದುರಿಗೆ ಕತ್ತಲೆ ಹರಿಯುವಂತೆ, ತಟ್ಟೆಯಲ್ಲಿ ಕರ್ಪೂರವು ಉರಿಯುವಂತೆ ಶಾಂತಿಯಲ್ಲಿ ಬದುಕಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ಮಾನವನು ತನ್ನ ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿದರೂ ಶಾಂತಿಯಿಂದ ಮಾಡಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 2 ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಆಯ್ಕೆ ಈ ವಾಕ್ಯವನ್ನು ಸಿ.ಪಿ. ಕೃಷ್ಣಕುಮಾರ್ ಅವರು ಬರೆದಿರುವ ಬೊಗಸೆ ಎಂಬ ಕೃತಿಯಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಈ ಮಾತನ್ನು ಕವಿಯು ಹೇಳಿದ್ದಾರೆ. ಮನುಷ್ಯನು ಜೀವನದಲ್ಲಿ ಹಸಿ ಸೌದೆಯಂತೆ ಉಸುಕುಟ್ಟುತ್ತಾ ಬರೇ ಸದ್ದು ಮಾಡುವಂತೆ ಬದುಕದೆ ರವಿಕಿರಣಕ್ಕೆ ಮೌನಿಯಾಗಿ ಇಬ್ಬನಿಯು ಕರಗುವಂತೆ ಮೌನವಾಗಿ ಬಾಳುವುದನ್ನು ಕಲಿಯಬೇಕೆಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ ಜೀವನದಲ್ಲಿ ನಾವು ಇರಬೇಕಾದ ರೀತಿ ನೀತಿಯು ಇಲ್ಲಿ ಸ್ವಾರಸ್ಯವಾಗಿದೆ. ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ 1 ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಬಿಡುದಿರದೆ ಬಿಡುದು ಪ್ಲಸ್ ಇರದೆ. ದೀಪದೆದುರು ದೀಪದ ಪ್ಲಸ್ ಎದುರು. ದನಿಯನ್ನೆತ್ತುವುದಲ್ತೆ ದನಿಯನ್ನು ಪ್ಲಸ್ ಎತ್ತುವುದು ಪ್ಲಸ್ ಅಲ್ತೆ. ಸಿಡಿದಬ್ಬರಿಸುವುದು ಸಿಡಿದು ಪ್ಲಸ್ ಅಬ್ಬರಿಸುವುದು. ಅಂತಿರದೆ ಅಂತು ಪ್ಲಸ್ ಇರದೆ. ಮೌನಿಯಾಗು ಮೌನಿ ಪ್ಲಸ್ ಆಗು. ಕರಗುವಿಬ್ಬನಿಯೊಳಿರು ಕರಗುವ ಪ್ಲಸ್ ಇಬ್ಬನಿಯೊಳು ಪ್ಲಸ್ ಇರು. ಮುಖ್ಯ ಪ್ರಶ್ನೆ 2 ಕೆಳಗಿನ ಪದಗಳಿಗೆ ನಾನಾರ್ಥಕ ಬರೆಯಿರಿ. ತೊರೆ ನಾನಾರ್ಥಕ ಒಳೆ ತೇಜಿಸು ಮದ್ದು ಔಷಧಿ ಸಿಡಿಮದ್ದು. ಮುಖ್ಯ ಪ್ರಶ್ನೆ 3 ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಶಾಂತಿ ಅಶಾಂತಿ, ಸದ್ದು ಶಾಂತಿ, ಹಸಿ ಬಿಸಿ, ಜೀವ ನಿರ್ಜೀವ.